ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಮಾಡುವ ವಿಚಾರ ಸಂಬಂಧ ಬೀದರ್ನಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗಂತೂ ಏನೂ ಮಾಹಿತಿ ಇಲ್ಲ. ನಾಗೇಂದ್ರ ರಾಜೀನಾಮೆ ಎನ್ನೋದೇ ಸದನದಲ್ಲಿ ದೊಡ್ಡದು ಮಾಡಿಬಿಟ್ಟಿದ್ರು. ಇವರೆಲ್ಲರೂ ಬರಗಾಲ ಸೇರಿ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತಲ್ಲ, ಮಾಡಲಿಲ್ಲ. ಇದನ್ನು ಚರ್ಚೆ ಮಾಡದೇನೆ ವಿಪಕ್ಷಗಳು ವಿಫಲವಾಗಿದೆ ಅಂತಂದ್ರು ಪಾಟೀಲ್. ಚರ್ಚೆ ಕರೆಕ್ಟಾಗಿ ಆಗಿದ್ದಿದ್ರೆ ಅಧಿವೇಶನವನ್ನ ಯಶಸ್ವಿಯಾಗಿ ಮಾಡಬಹುದಾಗಿತ್ತು, ಯಶಸ್ವಿಯಾಗಿ ಮುಗಿಸಬಹುದಾಗಿತ್ತು, ಹೀಗಂತಂದ್ರು ಪಾಟೀಲ್. ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಮತ್ತು ಅದೇ ಪ್ರಯತ್ನವನ್ನು, ಅದೇ ಪಟ್ಟನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿತ್ತು. ಬರಗಾಲದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಬಿಡದಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಹಲವು ಸಮಸ್ಯೆಗಳೇನಿದ್ವು ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡೋದರಲ್ಲಿ ವಿಪಕ್ಷಗಳು ವಿಫಲ ಆಗಿವೆ. ಸರ್, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಸ್ವತಃ ನಾನೇ ರಾಜೀನಾಮೆ ಕೊಡ್ತೀನಿ, ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಆ ಮಾಹಿತಿ ಏನು ಗೊತ್ತಿಲ್ಲ. ಅದು ಪೂರ್ಣ ನನಗೆ ತಿಳಿದ ಮೇಲೆ ನಾನು ಅದಕ್ಕೆ ಸಿಎಂ ಅವ್ರು ಏನೋ ವರಿಷ್ಠರಿಗೆ ಭೇಟಿ ಮಾಡ್ತಾರಂತ ಸರ್, ನಾಳೆ ಗೊತ್ತಿಲ್ಲ.